ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನವು ಈ ರೀತಿಯಾಗಿ ಹೇಳುತ್ತೆ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ನಾವು ಎಲ್ಲಾದ್ರೂ ಪ್ರಯಾಣ ಮಾಡ್ಬೇಕಂದ್ರೆ ನಾವು ನೋಡ್ತೇವೆ ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ, ಈ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲ ಓಲಾ, ಯೂಬರ್, ರ್ಯಾಪಿಡೋ ನಾವು ಬುಕ್ ಮಾಡಿದಾಗ ಅದ್ರಲ್ಲಿ ತೋರಿಸುತ್ತೆ ಯುವರ್ ಡ್ರೈವರ್ ಇಸ್ ಅರೈವಿಂಗ್ 3 minutes ಅಂತ, ಯುವರ್ ಕ್ಯಾಪ್ಟನ್ ವಿಲ್ ಬಿ ಅರೈವಿಂಗ್ ಇನ್ 3 minutes ಅಂತ ತೋರಿಸುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಕ್ಯಾಬ್ ಡ್ರೈವರ್ ಇಷ್ಟು ಗಂಟೆಗೆ ಇಲ್ಲಿ ನಮ್ಮ ಮನೆ ಹತ್ರ ತಲುಪ್ತಾನೆ ಎಂಬುದಾಗಿ ನಿಮಗೆ ಒಂದು ಸಮಯವು ಗೊತ್ತಿರುತ್ತೆ. ಆದ್ರೆ ದೇವರು ಬರುವಂತ ಸಮಯವು ಯಾರಿಗೂ ಗೊತ್ತಿಲ್ಲ. ದೇವರು ವಾಕ್ಯದ ಮುಖಾಂತರ ಮಾತನಾಡುತ್ತಿದ್ದಾರೆ. ನಾವು ವಾಕ್ಯದಲ್ಲಿ ನಾವು ನೋಡುವಾಗ 42ನೇ ವಚನವು ಈ ರೀತಿಯಾಗಿ ಹೇಳುತ್ತೆ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ನೀವು ಎಚ್ಚರವಾಗಿರಿ ಎಂಬುದಾಗಿ. ನಾವು ಯಾವಾಗಲೂ ಎಚ್ಚರವಾಗಿರಬೇಕು. ನಾವು ಯಾವುದೇ ರೀತಿಯಾದ ಪಾಪ ಮಾಡದ ಹಾಗೆ ನಾವು ನೀತಿವಂತರಾಗಿ ನಾವು ವಾಕ್ಯದ ಪ್ರಕಾರ ನಾವು ನಡೆದುಕೊಳ್ಳುತ್ತಾ ನಾವು ಎಚ್ಚರವಾಗಿರಬೇಕು. ಯಾಕಂದ್ರೆ ದೇವರು ಯಾವಾಗ ಬರ್ತಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ದೇವರ ಸಮಯವು ಯಾವಾಗ ಬರುತ್ತೆ ಎಂಬುದಾಗಿ ನಾವು ಗೊತ್ತಿಲ್ಲ. ಮೋಸ್ಟ್ಲಿ ಇವಾಗ ಕೂಡ ಬರಬಹುದು, ನಾಳೆ ಬರಬಹುದು, ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ನೀವು ಎಚ್ಚರವಾಗಿರಬೇಕು. ಆತನ ಬರವಣಿಗೆಗೆ ನೀವು ಸಿದ್ಧರಾಗಿರಬೇಕು. ಈ ಲೋಕದಲ್ಲಿ ನಾವು ನೋಡುವಾಗ ನಮ್ಗೆ ಸಮಯವು ಗೊತ್ತು, ಯಾವ ಟೈಮ್ ಆಫೀಸ್ ಓಪನ್ ಆಗುತ್ತೆ, ಯಾವ ಟೈಮ್ ಆಫೀಸ್ ಕ್ಲೋಸ್ ಆಗುತ್ತೆ, ಯಾವ ಟೈಮಿಗೆ ನಮ್ಮ ಊರಿಗೆ ಲಾಸ್ಟ್ ಬಸ್ ಬರುತ್ತೆ, ಯಾವ ಟೈಮಿಗೆ ಟ್ರೈನ್ ಎಲ್ಲಿಗೆ ಹೋಗುತ್ತೆ ಎಂಬುದಾಗಿ ನಮಗೆ ಗೊತ್ತಿರುತ್ತೆ. ಆದ್ರೆ ದೇವರು ಬರುವಂತ ಸಮಯ ನಮ್ಗೆ ತಿಳಿದಿರಲ್ಲ. ನನ್ನ ಪ್ರೀತಿಯ ದೇವರ ಜನರೇ, ನೀವು ಎಚ್ಚರವಾಗಿರಿ. ದೇವರ ಬರವಣಿಗೆ ನೀವು ಸಿದ್ಧರಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.